ದಿನೇ ದಿನೇ ನಕ್ಸಲ ಚಟುವಟಿಕೆ ಕೂಡ ಕಡಿಮೆ ಆಗ್ತಾ ಇತ್ತು. ನಕ್ಸಲ ಪರಿಸ್ಥಿತಿ ಕೂಡ ಹದಗೆಟ್ಟಿತ್ತು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕಾಡಿನಲ್ಲಿ ಜೀವನ ಇದೆಯಲ್ಲ, ಅದೇನು ಅಷ್ಟು ಹುಡುಗಾಟದ ಕೆಲಸ ಅಲ್ಲ. ಸಹಕಾರ ಬೇಕಾಗುತ್ತೆ, ಆಹಾರ ಬೇಕಾಗುತ್ತೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾಗುತ್ತೆ. ಜೊತೆಗೆ ಇದರ ನಡುವೆ ANF, ಆ್ಯಂಟಿ ನಕ್ಸಲ್ ಫೋರ್ಸ್ ಇವೆಲ್ಲವೂ ಇದ್ದಾಗ ಅಷ್ಟು ಸುಲಭ ಆಗಿರಲಿಲ್ಲ. ಜೊತೆಗೆ ಆ ಗುಂಪು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ, ನಾವು ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ ಈ ಕಡೆ ಅಂತ ಬಂದಾಗ ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತದು. ಕಾಲಾನಂತರದಲ್ಲಿ ಅದು ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬಂತು. ದಕ್ಷಿಣ ಭಾರತದಲ್ಲಿ ಅಂತೂ ಕೂಡ ವಿರಳಾತಿ ವಿರಳ ಅಥವಾ ಇಲ್ಲವೇ ಇಲ್ಲ, ಅನೇಕ ರಾಜ್ಯಗಳಲ್ಲಿ ಇಲ್ಲವೂ ಇಲ್ಲ ಅಂತ ಹೇಳಬಹುದಾಗುತ್ತೆ. ಹಾಗಾಗಿ ನಕ್ಸಲರಿಗೂ ಇಂಥ ಸನ್ನಿವೇಶದಲ್ಲಿ ಬೇರೆ ದಾರಿ ಇದ್ದಂತಿಲ್ಲ. ಗುಂಪಲ್ಲಿ 100 ಜನ, 200 ಜನ, 1000 ಜನ ಇದ್ದಾಗ ಆ ಕಥೆ ಬೇರೆ, ಆ ಜೋಶ್ ಬೇರೆ, ಆ ಹೋರಾಟದ ಕೆಚ್ಚು ಬೇರೆ. ಕೆಲವರು ಉಳಿದಾಗ, ಅದರಲ್ಲೂ ಇದ್ದಂಥ ಒಬ್ಬ ವಿಕ್ರಮ್ ಗೌಡನನ್ನು, ಆ ಗುಂಪಲ್ಲಿದ್ದಂಥ ಒಬ್ಬನನ್ನು ಎನ್ಕೌಂಟರ್ ಮಾಡಿಬಿಟ್ಟಾಗ ಉಳಿದವರ ಜಂಘಾಬಲವೇ ಉಡುಗಿ ಹೋಗಿಬಿಟ್ಟಿರುತ್ತೆ. ಇಂಥ ಸಂದರ್ಭಗಳಲ್ಲಿ ಒಂದು ಮೂಮೆಂಟನ್ನು, ಒಂದು ಚಳುವಳಿಯನ್ನು ಅದೇ ಒಂದು ಉತ್ಕರ್ಷದೊಂದಿಗೆ, ಉತ್ಕಟತೆಯೊಂದಿಗೆ ನೀವು ಕ್ಯಾರಿ ಮಾಡೋದು ಕಷ್ಟ ಆಗಿಬಿಡುತ್ತೆ. ವ್ಯವಸ್ಥೆಯ ವಿರುದ್ಧ ಸೇಡಿಗೆ ನಿಂತು ಅಮಾಯಕರನ್ನು ಕೂಡ ಕೊಂದಂಥ ಆರೋಪ ನಕ್ಸಲರ ಮೇಲಿದೆ. ಮತ್ತೊಂದು ಕಡೆ ನಕ್ಸಲ್ ನಿಗ್ರಹ ದಳದ ಅಗತ್ಯ ಇವಾಗಿದೆಯಾ? ಏನಕ್ಕೆ? ನಕ್ಸಲೆಲ್ಲ ಶರಣಾಗತರಾದ ಮೇಲೆ ಕರ್ನಾಟಕವೇ ನಕ್ಸಲ್ ಮುಕ್ತ ಎನ್ನುವ ಪಟ್ಟವನ್ನು ಹೊತ್ತುಕೊಳ್ಳುತ್ತಿರುವ ಹೊತ್ತಲ್ಲಿ ಆ್ಯಂಟಿ ನಕ್ಸಲ್ ಫೋರ್ಸ್, ನಕ್ಸಲ್ ನಿಗ್ರಹ ದಳ, ಇದರ ಅವಶ್ಯಕತೆ ಇದೆಯಾ ಅಂತ ಕೂಡ ಒಂದು ಪ್ರಶ್ನೆ ರೈಸ್ ಆಗಿದೆ. ಒಂದು ಕಡೆ 7-8 ವರ್ಷಗಳಿಂದಾನೇ ನಕ್ಸಲ ಚಟುವಟಿಕೆ ಸ್ತಬ್ಧವಾಗಿದೆ. ಉಳಿದ ನಕ್ಸಲರು ಕೇರಳ, ತಮಿಳುನಾಡು ಕಡೆ ಪರಾರಿಯಾಗಿದ್ದಾರೆ. ನಕ್ಸಲ್ ಹಿಂಸೆಗೆ ಇದು ಕೂಡ ಮರೆಯುವಂತಿಲ್ಲ. ನಕ್ಸಲರ ಹಿಂಸೆಯಿಂದಾಗಿ 2005 ಮೇ 17ನೇ ತಾರೀಕು ಕೊಪ್ಪ ತಾಲೂಕಿನ ಮೆಣಸಿನಹಾಡಿದ ಗಿರಿಜನ ಮುಖಂಡ ಪಿ ಶೇಷಯ್ಯ ಹತರಾಗ್ತಾರೆ. 2007 ಜೂನ್ 3ನೇ ತಾರೀಕು ಶೃಂಗೇರಿ ತಾಲೂಕು ಕಿಗ್ಗಾ ಸಮೀಪದ ಗಂಡಘಟ್ಟದ ಅಂಗಡಿ ಮಾಲೀಕ ವೆಂಕಟೇಶ್ ಹತನಾಗಿದ್ದು, 2008 ಮೇ 15 ಹೆಬ್ರಿ ಸಮೀಪದ ಸೀತಾ ನದಿಯ ಶಿಕ್ಷಕ ಭೋಜಶೆಟ್ಟಿ, ಕೃಷಿಕ ಸುರೇಶ್ ಶೆಟ್ಟಿ ಅವ್ರನ್ನ ಕೊಂದರು. 2008 ಡಿಸೆಂಬರ್ 7ನೇ ತಾರೀಕು ಹಳ್ಳಿಹೊಳೆಯ ಕೃಷಿಕ ಕೇಶವ ಎಡಿಯಾಳ. 2011 ಸದಾಶಿವಗೌಡ. ಇನ್ನೊಂದು ಕಡೆ ಡಿಸೆಂಬರ್ 28 ತೆಂಗಿನಮಾರು ಸಮೀಪ ಸದಾಶಿವಗೌಡನನ್ನು ಕೊಂದಿದ್ದದ್ದು. ಆನಂತರ ಇತ್ತೀಚೆಗೆ ಅಂತ ಬಂದಾಗ ನತದೃಷ್ಟ ವಿಕ್ರಮ್ ಗೌಡ. ಕೇರಳದಿಂದ ಕರ್ನಾಟಕದ ಪಶ್ಚಿಮ ಘಟ್ಟದತ್ತ ಮುಖ ಮಾಡಿದ್ದು ವಿಕ್ರಮ್ ಗೌಡ ಸಶಸ್ತ್ರ ಹೋರಾಟ ರೂಪಿಸುವಂಥ ಸಾಮರ್ಥ್ಯವನ್ನೇ ಈ ಸಂಘಟನೆ ಕಳ್ಕೊಂಡಿತ್ತು. ಹೊತ್ತಿನ ಊಟವನ್ನು ಹೊಂದಿಸಿಕೊಂಡು ಬದುಕೋದಕ್ಕೆ ಕಷ್ಟವನ್ನು ಪಡ್ತಾ ಇದ್ದ ನಕ್ಸಲ್ ಅಂದ ತಕ್ಷಣ ಅವ್ರನ್ನ ನಾವು ಟೆರರಿಸ್ಟ್ಗಳ ರೀತಿಯಲ್ಲಿ ನೋಡಲಾಗುತ್ತೆ. ಆದರೆ ಟೆರರಿಸಮ್ಗೂ ನಕ್ಸಲಿಸಮ್ಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ನಕ್ಸಲಿಸಮಲ್ಲಿ ಇದ್ದಂಥವರು ನಮ್ಮ ನಡುವೆ ಇದ್ದಂಥ ಜನ. ಇಲ್ಲೊಂದು ವ್ಯವಸ್ಥೆಯ ವಿರುದ್ಧವಾಗಿ, ಒಂದು ಶೋಷಣೆಯ ವಿರುದ್ಧವಾಗಿ, ಕೆಲವೊಂದು ಸವಲತ್ತುಗಳು ನಮಗೆ ಬೇಕು ಅನ್ನೋ ಕಾರಣಕ್ಕೆ ಆದಿವಾಸಿಗಳಿಗೆ ಜಮೀನು ಕೊಡಬೇಕು, ಕೃಷಿಕರಿಗೆ ಜಮೀನು ಕೊಡಬೇಕು, ಆದಿವಾಸಿಗಳು ಒಕ್ಕಲೆಬ್ಬಿಸಬಾರ್ದು, ಕಾಡಲ್ಲಿ ಬದುಕಕ್ಕೆ ಅವ್ರಿಗೆ ಹಕ್ಕಿದೆ, ಇಂಥವ್ರಿಗೊಂದು 5 ಎಕರೆ ಜಮೀನು ಕೊಡಿ, ಇಂಥ ಬೇಡಿಕೆ ಇಟ್ಕೊಂಡು ಕುದುರೆಮುಖ ವ್ಯಾಪ್ತಿಯಲ್ಲಾದಂಥ ಹೋರಾಟಗಳು. ಅದು ಯಾಕೋ ಈ ಬರೀ ಹೋರಾಟ ಪ್ರತಿಭಟನೆ ಕೆಲಸಕ್ಕೆ ಬರಲ್ಲ ಅಂದಾಗ ಅವರೆಲ್ಲ ಪೆನ್ ಬಿಟ್ಬಿಟ್ಟು, ಹೋರಾಟ ಬಿಟ್ಬಿಟ್ಟು ಗನ್ ಹಿಡ್ಕೊಂಡಂಥವ್ರು. ಅವ್ರನ್ನ ತೀರಾ ನಾವು ಏನೋ ಟೆರರಿಸ್ಟ್ಗಳ ರೀತಿ ನೋಡೋಂಥ ಅವಶ್ಯಕತೆ ಇಲ್ಲ. ಆಗ ಇವ್ರ ಬಗ್ಗೆ ಯಾರೋ ಮಾಹಿತಿ ಕೊಟ್ಟರು, ನಮ್ಮ ವಿರುದ್ಧ ಇದ್ದಾರೆ ಇವರು, ಪೊಲೀಸರಿಗೆ ಹಿಡ್ಕೊಟ್ಬಿಡ್ತಾರೆ ನಮ್ಮನ್ನು, ಯಾರೋ ಸಾಯಕ್ಕೆ ಇವನು ಯಾರೋ ಕಾರಣ ಆದ ಊರವನು, ಈ ಸಿಟ್ಟು ಮೇಲೂ ಕೂಡ ಅನೇಕ ಕೊಲೆಗಳಾಗ್ಬಿಟ್ಟಿವೆ. ಇದೇ ಕಾರಣಕ್ಕೆ ಇದೀಗ ವಿಕ್ರಮ್ ಗೌಡ ಕೂಡ ಕಷ್ಟ. ಒಂದು ಸಶಸ್ತ್ರ ಹೋರಾಟವನ್ನು ರೂಪಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ನಾನು ಬೆಳಿಗ್ಗೆ ಕೂಡ ಒಂದು ಮಾತು ಹೇಳಿದ್ದೆ. ಏನಂತ ಹೇಳಿ ವಿಷಯ ಇಷ್ಟೇ, ಯಾವ ಸಂಘಟನೆ ಎಷ್ಟೇ ಗನ್ನುಗಳನ್ನ ಇಟ್ಕೊಂಡಿದ್ರು ಕೂಡ ಅದಕ್ಕೆ ಮೀರಿದಂಥ ಶಸ್ತ್ರಾಗಾರ ಸಂಗ್ರಹ ಇದೆಯಲ್ಲ, ಶಸ್ತ್ರಗಳ ಸಂಗ್ರಹ ಇದೆಯಲ್ಲ, ಅದು ಸರ್ಕಾರದ ಬಳಿ ಇರುತ್ತೆ ಅಂತ. 100 ಗನ್ ಇದೆಯಾ ನಿಮ್ಮ ಹತ್ರ? 1000 ಗನ್ ಇದೆಯಾ? 5000 ಗನ್ ಇದೆಯಾ? ಸರ್ಕಾರ 50,000 ಗನ್ ತರುತ್ತೆ. ನಿಮ್ಮ ಬಳಿಯಲ್ಲಿ 500 ಗುಂಡಿದೆಯಾ? ಸರ್ಕಾರ 50,000 ಗುಂಡು ತರುತ್ತೆ. ಏನು ಮಾಡ್ತೀರಾಗ? ಇಂಥ ಪ್ರಶ್ನೆ ಬಂದಾಗ ಬೇರೆ ದಾರಿ ಇರಲ್ಲ. ಇದೇ ಕಾರಣಕ್ಕೆ ವಿಕ್ರಮ್ ಗೌಡ ಕೂಡ ತನ್ನ ಹುಟ್ಟೂರು ಹಿಂದೆ ಮುಂದೆ ಇದ್ದಂಥ ಕಾಡಲ್ಲೇ ವಾಸ ಮಾಡ್ತಾ ಇದ್ದ. ಇದೇ ಸಮಯದಲ್ಲಿ ಪೀತಬೈಲು ಬಳಿಯಲ್ಲಿ ವಿಕ್ರಮ್ ಗೌಡ ಕಾಣಿಸ್ಕೊಳ್ತಾನೆ, ಎನ್ಕೌಂಟರ್ಗೆ ಬಲಿಯಾಗ್ತಾನೆ.